ವಾಟ್ ಆರ್ ಕ್ಯಾಲರೀಸ್? ಕ್ಯಾಲರೀಸ್ ಅಂದ್ರೆ ಏನ ಬೈ? ನಿಮಗ್ ಜಿಮ್ ಹೋಗೋರ್ ಎಲ್ಲರೂ ಹೇಳ್ತಾರ ಕ್ಯಾಲರೀಸ್ ಕ್ಯಾಲರೀಸ್ ಕ್ಯಾಲರೀಸ್. ಬೈ ಕ್ಯಾಲರೀಸ್ ಅಂದ್ರೆ ಎನರ್ಜಿ ಸೋರ್ಸ್. ಇದೈತಲ್ಲ ನಿಮ್ದ ಫುಡ್ ಒಳಗ್ ಬರ್ತೈತಿ. ಇದು ನೀವ್ ಹೆಂಗ್ ತಿಂತೀರಿ ನೋಡ ಹಂಗ ನೀವು ಆಕ್ಟಿವ್ ಇರ್ತೀರಿ. ಈಗ ಸಪೋಸ್ ಎಕ್ಸಾಂಪಲ್ ಒಂದು ಬೈಕ್, ನೀವು ಬೈಕಿಗೆ ಪೆಟ್ರೋಲ್ ಹಾಕಿದ ಕೂಡ ನಮ್ಮ ಮುಂದೆ ಹೋಗ್ತೈತಲ್ಲದ, ಅದಕ್ಕೂ ನೀವು ಒಂದು ಎನರ್ಜಿ ಕೊಟ್ಟಂಗ. ಹಂಗ ಬೈ ನೀವು ಹೆಂಗ್ ಊಟ ಮಾಡ್ತೀರಿ ನೋಡ ಹಂಗ ನಿಮ್ದ ಎನರ್ಜಿ ಬರ್ತೈತಿ. ಈ ಕ್ಯಾಲರೀಸ್ ಕ್ಯಾಲರೀಸ್ ಎಲ್ಲೆಲ್ಲಿ ಯೂಸ್ ಆಕೈತಿ? ಈಗ ನಾ ನಿಮ್ ಜೊತೆ ಮಾತಾಡತೀನಿ, ನಂದ್ ಇಲ್ಲಿನೂ ಕ್ಯಾಲರೀಸ್ ಬರ್ನ್ ಆಗತೈತಿ. ನಾ ಈಗ ಉಸಿರಾಡತೀನಿ, ನಂದ್ ಇಲ್ಲಿನೂ ಕ್ಯಾಲರೀಸ್ ಬರ್ನ್ ಆಗತೈತಿ. ನಾ ರಾತ್ರಿ ಮಕ್ಕೊಂಡಿರ್ತೇನಿ, ಅಲ್ಲಿನೂ ನಂದು ಕ್ಯಾಲರೀಸ್ ಬರ್ನ್ ಆಕೈತಿ. ಮತ್ ನಾ ಯಾವ್ದು ಆಕ್ಟಿವಿಟೀಸ್ ಮಾಡಿದ್ರು ನನ್ ಕ್ಯಾಲರೀಸ್ ಬರ್ನ್ ಆಕೈತಿ. ಇದಕ್ಕಂತಾರ ಬೈ ಕ್ಯಾಲರೀಸ್. ಈಗಿದ್ದೆ ಮೇನ್ ಇಂಪಾರ್ಟೆಂಟ್ ಆಗಿ ಫುಡ್ ಒಳಗ 3 ಕಾಂಪೋನೆಂಟ್ಸ್ ಬರ್ತಾವ. ಒಂದನೇದ ಕಾರ್ಬ್ಸ್, ಎರಡನೇದ ಫ್ಯಾಟ್ಸ್, ಮೂರನೇದ ಪ್ರೋಟೀನ್. 1 ಗ್ರಾಮ್ ಕಾರ್ಬ್ಸ್ ಒಳಗ 4 ಕ್ಯಾಲರೀಸ್ ಇರ್ತೈತಿ, 1 ಗ್ರಾಮ್ ಫ್ಯಾಟ್ ಒಳಗ 8 ಕ್ಯಾಲರೀಸ್ ಇರ್ತೈತಿ. ಹಿಂಗ 1 ಗ್ರಾಮ್ ಪ್ರೋಟೀನ್ ಒಳಗ 4 ಕ್ಯಾಲರೀಸ್ ಇರ್ತೈತಿ. ಈಗ ಸಪೋಸ್ ಎಕ್ಸಾಂಪಲ್ ನಿಮ್ದು ಮೇಂಟೆನೆನ್ಸ್ ಕ್ಯಾಲರೀಸ್ 3000 ಇತ್ತು. ಈಗ ನೀವು ಡೈಲಿ 3000 ಕ್ಯಾಲರೀಸ್ ತಿಂದ್ರಿ ಅಂದ್ರೆ ನಿಮ್ದು ವೇಟ್ ಗೇನು ಆಗುದಿಲ್ಲ, ಕಡಿಮೆನೂ ಆಗುದಿಲ್ಲ. ಈಗ ಎಷ್ಟ ಐತಿ ಅಷ್ಟೇ ಇರ್ತೈತಿ. ಈಗ ಅದ ನಿಮ್ದು ಮೇಂಟೆನೆನ್ಸ್ ಕ್ಯಾಲರೀಸ್ 3000 ಐತಿ, ನೀವು 3500 ತಿಂದ್ರಿ ಅಂದ್ರೆ ಸ್ಲೋಲಿ ನಿಮ್ದು ವೇಟ್ ಇನ್ಕ್ರೀಸ್ ಆಗಕ್ ಸ್ಟಾರ್ಟ್ ಆಕೈತಿ. ಈಗ ಅದ ನಿಮ್ದು ಮೇಂಟೆನೆನ್ಸ್ ಕ್ಯಾಲರೀಸ್ 3000 ಐತಿ, ನೀವು 2500 2600 ತಿನ್ನಕ್ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಗ್ರಾಜುಯಲಿ ನಿಮ್ದು ವೇಟ್ ಡಿಕ್ರೀಸ್ ಆಗ ಸ್ಟಾರ್ಟ್ ಆಕೈತಿ. ಈಗ ನಿಮಗ ಕ್ಯಾಲರೀಸ್ ಬಗ್ಗೆ ಇಷ್ಟ ಈಸಿಲಿ ನಿಮಗ್ ಯಾರು ಹೇಳಿಲ್ಲ ಅನ್ಕೋತೀನಿ ನಾನು. ಬೈ ಕ್ಯಾಲರೀಸ್ ಐತಲ್ಲ ಬಹಳ ಸಿಂಪಲ್. ಮತ್ ನಿಮಗ್ ಕ್ಯಾಲರೀಸ್ ಬಗ್ಗೆ ಏನೋ ಡೌಟ್ ಇದ್ರು ನಂಗೆ ಡೈರೆಕ್ಟ್ ಮೆಸೇಜ್ ಮಾಡ್ರಿ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನಿ.